ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಸರ್ ಒಂದು ಅರ್ಥ ಆಗ್ತಾ ಇಲ್ಲ, ಕಾಂಗ್ರೆಸ್ ಸ್ಟ್ಯಾಂಡ್ ಯಾಕೆ ಬಿ ನಾಗೇಂದ್ರ ಅವರ ಪರವಾಗಿ ಇಷ್ಟರ ಮಟ್ಟಿಗೆ ಅಂತ. ನಾನು ಆರಂಭದಲ್ಲೇ ಆಗಲೇ ಹೇಳಿದ್ನಲ್ಲ ಸರ್, ರಾಜೀನಾಮೆ ಪಡೆದುಕೊಂಡೋ ರೀತಿ ಮತ್ತು ಅವ್ರಿಗೆ ಮತ್ತೆ ಭರವಸೆ ಕೊಡ್ತಾರೆ ಸಚಿವರಾಗ್ತೀರಿ ಅಂತ, ಇದನ್ನೆಲ್ಲ ನೋಡ್ತಾ ಇದ್ರು. ಒಂದು ಆರೋಪ ಇತ್ತಲ್ಲ ಸರ್, ಬಳ್ಳಾರಿ ಚುನಾವಣೆಗೆಲ್ಲ ಆ ದುಡ್ಡು ಹೋಗಿದೆ, ಅಲ್ಲಿ ಸರಬರಾಜಾಗಿದೆ ಅಂತ. ಸೊ ಸರ್ಕಾರಕ್ಕೂ ಕೂಡ ಗೊತ್ತಿತ್ತಾ ಇಲ್ಲಿ ದುಡ್ಡು ಮಿಸ್ಯೂಸ್ ಆಗ್ತಾ ಇದೆ ಅಂತ? ಇಲ್ಲ, ಅದು ಒಪ್ಕೊಂಡಾಗಿದೆ ಅಲ್ಲ, ಸಿದ್ದರಾಮಯ್ಯ ಅವರು ಒಪ್ಕೊಂಡಾಗಿದೆ. ಅಲ್ಲಪ್ಪ ನೀವು ಹೇಳಿದಷ್ಟಲ್ಲ, ಇಷ್ಟ ಆಗಿದೆ ಅಂತ ಬೇರೆ ರೀತಿ ತಿದ್ಕೊಂಡ್ರು ಅವ್ರು, ಆಮದ್ ಬೇರೆ. ಆದ್ರೆ ಅಲ್ಲಿ ಅವ್ಯವಹಾರ ನಡೆದಿದ್ದಂತೂ ಒಪ್ಕೊಂಡಾಗಿದೆ. ಮತ್ತೆ ಅದೇ ವಿಚಾರಕ್ಕೆ ನೈತಿಕ ಹೊಣೆಗಾರಿಕೆನ ಇದೇ ನಾಗೇಂದ್ರ ಅವ್ರು ಹೊತ್ತಾಗಿದೆ. ಮತ್ತು ಹಣವನ್ನು ಬಳ್ಳಾರಿ ಚುನಾವಣೆಯಲ್ಲಿ ಮಾತ್ರ ಅಲ್ಲ, ಕೆಲವೊಂದು ಇಡಿ ದಾಖಲೆಗಳ ಪ್ರಕಾರ ತೆಲಂಗಾಣ ಚುನಾವಣೆಯಲ್ಲಿ ಕೂಡ ಖರ್ಚಾಗಿದೆ ಅದು ಅಂತ ಕೆಲವು ದಾಖಲೆಗಳು ಹೇಳ್ತವೆ. ಹೀಗೆಲ್ಲ ಇರುವಾಗ ಅವಾಗಲೇ ರಾಜೀನಾಮೆ ತಗೊಂಡಿದ್ರು, ಈಗ ಯಾಕೆ ತಗೊಳ್ತಾ ಇಲ್ಲ? ಯಾಕಂದರೆ ವೆರಿ ಸಿಂಪಲ್, ಈಗ ಅವರು ದೇ ಡೋಂಟ್ ವಾಂಟ್ ಟು ಕನ್ಸೀಡ್. ಈ ವಿರೋಧ ಪಕ್ಷಗಳಿಗೆ ಈಲ್ಡ್ ಆಗೋ ಒಂದು ಆಪ್ಟಿಕ್ಸ್ ಬೇಕಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಆಡಳಿತ ಪಕ್ಷಕ್ಕೆ. ವಿರೋಧ ಪಕ್ಷಗಳಿಗೆ ನಾವು ಸೋತು ಬಿಟ್ಟೆವು ಸದನದಲ್ಲಿ, ಆ ಒಂದು ನ್ಯಾರೇಟಿವ್ ಬೇಕಿಲ್ಲ ಅವ್ರಿಗೆ. ರಾಜೀನಾಮೆ ಪಡಿತಾರೆ. ನನ್ನ ರೀಡಿಂಗ್ ಏನಪ್ಪ ಅಂದರೆ ರಾಜೀನಾಮೆ ಅಂತೂ ಪಡೆದೇ ಪಡಿತಾರೆ. ಕಾಂಗ್ರೆಸ್ ಹೊರಗಡೆ ಎಷ್ಟು ಜನ ಕೇಳ್ತಿದ್ದಾರೆ ನಾಗೇಂದ್ರ ರಾಜೀನಾಮೆಯನ್ನು, ಅಷ್ಟೇ ಜನ ಕಾಂಗ್ರೆಸ್ ಒಳಗಡೆ ಕೂಡ ಕೇಳ್ತಿದ್ದಾರೆ ನಾಗೇಂದ್ರ ರಾಜೀನಾಮೆಯನ್ನು. ಪಡಿತಾರೆ, ಆದರೆ ಸದನ ನಡೆಯುವಾಗ ಅಲ್ಲ. ಈ ರೀತಿಯ ಸದನವನ್ನು ನಿಲ್ಲಿಸಿ ತಗೊಳ್ಳೋದಿಲ್ಲ. ದೀಸ್ ಆರ್ ಆಲ್ ಸ್ಟ್ರಾಟಜೀಸ್ ಆಫ್ ದ ಹೌಸ್. ಫ್ಲೋರಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತ. ಮತ್ತು ಇದು ಕಂಪೇರ್ ಮಾಡ್ತಾರೆ ಅನೇಕ ಜನ, ಈವನ್ BJP ಅವರು ಕೂಡ ಅದನ್ನು ಕಂಪ್ಯಾರಿಸನ್ ತಗೊಳ್ತಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸ್ಬಿಟ್ಟಿವಿ ನಾವು ಅಂತೇಳಿ. ಯಾವ ರೈತರು ವರ್ಷಗಂಟಲೆ ದೆಹಲಿಯ ಗಡಿಯಲ್ಲಿ ಕಾಯ್ದರು, ಅವರಿಗೆ ಕ್ಯಾರಿ ಹಂಡಿಲ್ಲ ಮೋದಿ ಸರ್ಕಾರ. ಆದರೆ ಕೇವಲ 4-5 ವಾರಗಳಲ್ಲಿ ವಿದ್ಯಾರ್ಥಿಗಳಿಗೆ ಮನದು 12 ವರ್ಷದಲ್ಲಿ ಒಂದೇ ಒಂದು ರಾಜೀನಾಮೆ ಕೊಡದಂಥ ಸರ್ಕಾರ. ರಾಜೀನಾಮೆ ನಮ್ಮ ಸರ್ಕಾರದಲ್ಲಿ ಆಗೋದಿಲ್ಲ ರೀ, ನಮ್ದು UP ಅಂತ ಹೇಳ್ತಿದ್ರು ರಾಜನಾಥ್ ಸಿಂಗ್. ಯಾಕೆ ತಗೊಂಡ್ರು? ಯಾಕೆಂದರೆ NDA ಮತ್ತು BJPಗೆ ಅತ್ಯಂತ ತುರ್ತಾಗಿ ಕೆಲವೊಂದು ಮಸೂದೆಗಳನ್ನ ಪಾಸ್ ಮಾಡಿಸ್ಬೇಕಿತ್ತು. ಅಲ್ಲೇ ಸದನ ನಿಲ್ಲಿಸಿಬಿಟ್ಟಿದ್ರು ವಿರೋಧ ಪಕ್ಷಗಳು, ಪಾಸ್ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರನೇ TMC, NCP ಇತ್ಯಾದಿಗಳನ್ನ ವಿಭಜನೆ ಮಾಡಿ ಕೆಲವೊಂದು ಸಂಸದರನ್ನ ಈಚೆ ತಗೊಂಬಂದಿದ್ರು, NDA ತಗೊಂಬಂದಿದ್ರು. ಅದು ಆ ಒಂದು ಒತ್ತಡ ಇತ್ತು. ಯಾಕಂದರೆ ಭಾಳ ಮುಖ್ಯವಾದ ಮಸೂದೆಗಳು ಪೆಂಡಿಂಗ್ ಇದ್ದವು ಅಲ್ಲಿ. ಇಲ್ಲಿ ಆ ಥರ ಇಲ್ವಲ್ಲ ಅರ್ಜೆಂಟ್ ಇವ್ರಿಗೆ, ಕಾಂಗ್ರೆಸ್ನವ್ರಿಗೆ. ಇಲ್ಲಿ ಕಾಂಗ್ರೆಸ್ಗೆ ಬೇಕಾಗಿರೋದೇ ಇದು. ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕಾಗಿರೋ ಸದನದಲ್ಲಿ ಚರ್ಚೆ ಏನೂ ಆಗಬಾರ್ದು, ಆದ್ರೆ ತುಂಬಾ ಚರ್ಚೆ ಆಗುತ್ತೆ. ಆದ್ರೆ ಬಹಳಷ್ಟು ವಿಚಾರಗಳಿಗೆ ಉತ್ತರನೇ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಅದಕ್ಕೋಸ್ಕರ ಚರ್ಚೆ ಅವ್ರಿಗೆ ಬೇಕಾಗಿಲ್ಲ. ಅದಕ್ಕೆ ಅವರು ಸುಮ್ಮನೆ ಮಾಡ್ಕೊಳ್ಳಿ ನೀವು ಅಂತ ಸ್ಟಾಲ್ ಮಾಡಿ ಹೌಸನ್ನ. ಒಂದು ಇವರಿಗೆ ನೈತಿಕ ಒಂದು ನೆಲೆಗಟ್ಟಿದೆ, ನಾವು ರಾಜೀನಾಮೆ ಕೊಡಲೇಬೇಕು ಅಂತ. ಬಟ್ ಕಾಂಗ್ರೆಸ್ಗೆ ದ್ಯಾಟ್ ಈಸ್ ಹೆಲ್ಪಿಂಗ್ ದೆಮ್ ಪೊಲಿಟಿಕಲಿ. ಅವರು ನಾನು ಸೋಲ್ತಾ ಇಲ್ಲ, ನಾನು ಸೋಲೋದಿಲ್ಲ, ನಾನು ರಾಜೀನಾಮೆ ತೊಗೊಂಡ್ರು ಅದು ನಮ್ಮ ತೀರ್ಮಾನ ಆಗಿರ್ತದೆ, ಅಥವಾ ಅವ್ರನ್ನ ನಾಗೇಂದ್ರ ಅವ್ರನ್ನ ಒಳಗಡೆ ಕರ್ಕೊಂಡದ್ದು ನಮ್ಮ ತೀರ್ಮಾನ, ರಾಜೀನಾಮೆ ತಗೊಳ್ಳೋದು ನಮ್ಮ ತೀರ್ಮಾನ, ನಿಮ್ಮ ಒತ್ತಡಕ್ಕೆ ಬಲಿಯಾಗಿ ಅಲ್ಲ. ಅಷ್ಟು DK ಶಿವಕುಮಾರ್ ಅವರ ಧೋರಣೆ ಆಗಿರ್ತದೆ. ಎಸ್ ಯದುಕುಮಾರ್ ಸರ್, ಫೈನಲ್ ವರ್ಡ್ ಸರ್. ಹೆಂಗೆ BJP ಸ್ಟ್ಯಾಂಡ್ ಇಲ್ಲಿ ತನಕ ಬಿ ನಾಗೇಂದ್ರ ಅವರು ಇಫ್ ಸಪೋಸ್ ರಾಜೀನಾಮೆ ತಗೊಳ್ಳಕ್ಕೆ ಸಿದ್ಧ ಇಲ್ಲ ಸರ್ಕಾರ ಅಂದ್ರೂ ಕೂಡ BJP ಬಿಡಲ್ವಾ ಹೇಗೆ? ಮೇಡಮ್, ಸದನದ ಒಳಗೆ ಸದನದ ಆಚೆ ಕೂಡ ಈ ಒಂದು ಭ್ರಷ್ಟ ಮಂತ್ರಿಯ ರಾಜೀನಾಮೆ ತಗೊಳ್ಳೋದವರೆಗೂ ನಮ್ಮ ಹೋರಾಟ ನಿಲ್ಲದಿಲ್ಲ ಮೇಡಮ್. ಹೋರಾಟ ಖಂಡಿತವಾಗಿ ನಡೆಯುತ್ತೆ. ನೋಡಿ, ಹೇಳ್ತಾ ಇದ್ದಾರೆ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ಇವತ್ತು ಸರ್ಕಾರ ಯಾವ ರೀತಿಯಾದಂತ ಒಂದು ಇದು ತೋರಿಸ್ತಾ ಇದೆ ಅಂದ್ರೆ, BMRCL ವಿಧಾನಸೌಧಕ್ಕೆ ಬರುವಂತ ಸ್ಟೇಷನ್ ಕ್ಲೋಸ್ ಮಾಡಿದ್ದಾರೆ ಮೇಡಮ್ ಅದಲ್ಲಿ. ಆಮೇಲೆ ಯಾರು ಸದಸ್ಯರು ಕಪ್ಪು ಬಟ್ಟೆ ಧರಿಸಿ ಗಾಂಧಿ ಪ್ರತಿಮೆ ಮುಂದೆ ಮಾಡಿ ವಿಧಾನಸೌಧ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾರೋ ಅವರು ತಡೆ ಹಿಡಿದಂಥದ್ದು ಆಗಿದೆ ಅಂತದ್ದು. ಅಂದ್ರೆ ಪ್ರತಿಭಟನೆ ಒಂದು ನಮ್ಗೊಂದು ಕೊಡುವಂತ ಇದಲ್ವಾ ಮೇಡಮ್ ಅಲ್ಲಿ. ಅಂದ್ರೆ ಈ ಸರ್ಕಾರ ಪ್ರತಿಭಟನೆಗಾಗ್ಬೋದು, ಅಂದ್ರೆ ಈ ಶಕ್ತಿಗಾಗ್ಬೋದು ಯಾವ ರೀತಿಯಾದಂತ ಕೊಡ್ತಾ ಇದೆ ಅಂತ. ಮತ್ತೆ ಸ್ಪೀಕರ್ ಅವರು ನಾವು ಸದನದಲ್ಲಿ ಯಾವತ್ತೂ ಕೇಳಿಲ್ಲ ಮೇಡಮ್, ದಯವಿಟ್ಟು ಬಾವಿಗಿಳಿರಿ ಪ್ರತಿಭಟನೆ ಮಾಡಿ ಅಂತಾರೆ. ಸದನದ ಬಾವಿಗಿಳಿದು BS ಪಾಟೀಲ್ ಅವರು ಪ್ರತಿಭಟನೆ ಮಾಡಿ ಅಂತ ಯಾವ ಸ್ಪೀಕರ್ ಸರ್ ಹೇಳ್ಬೇಕಾಗತ್ತೆ? ಯಾವ ಸ್ಪೀಕರು ಆತರ ಹೇಳಿ ಅಂದ್ರೆ, ಬನ್ನಿ ಇಲ್ಲಿ ಬಂದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡ್ಬಿಡ್ಬೋದೇನೋ, ಸದನದಿಂದ ಹೊರಗಡೆ ಹಾಕ್ಬಿಡ್ಬೋದೇನೋ. ಅಂದ್ರೆ ಯಾವ ರೀತಿ ಕುತಂತ್ರ ಸರ್ಕಾರ ಚರ್ಚೆಗೆ ಅವಕಾಶ ಕೊಡದಿರ ಮಾಡ್ತಾ ಇದೆ ಅನ್ನೋದನ್ನ ಇದು ಗೊತ್ತಾಗುತ್ತೆ ಅಂತದ್ದು. ಮತ್ತೆ ಮುಖ್ಯಮಂತ್ರಿಗಳು ಅಷ್ಟೊಂದು ಸಮರ್ಥನೆ ಮಾಡ್ಕೊತಾ ಇರೋಂಥದ್ದು ರೀಸನ್ಸ್ ಕೊಡಬೇಕಾಗತ್ತೆ. ನೀವು ಪ್ರೆಸ್ ನೋಟ್ ಆದ್ರೂ ಮಾಡಿ, ಯಾಕೆ ಇದು ಮಾಡ್ತಾ ಇದ್ದೀರಾ? ಈಸ್ ನಾಟ್ ಕ್ಲೀನ್. ದಲಿತರ ಪ್ರತಿಯೊಂದು ರೂಪಾಯಿಗೂ ಅದು ಅಕೌಂಟಬಲ್ ಆಗೋವರೆಗೂ ಈ ಹೋರಾಟ ನಿಲ್ಲಲ್ಲ. ಇದು ಜನರ ಹೋರಾಟ, ದಲಿತರ ಹೋರಾಟ. ಯಾರು ನೀವು ಗ್ಯಾರಂಟಿಗಳಲ್ಲಿ 42,000 ಗ್ಯಾರಂಟಿ ಹಣದಿಂದ ಅವರ ದುಡ್ಡನ್ನು ತಗೊಂಡ್ರೆ, ಅವರ SCP ದುಡ್ಡು ತಗೊಂಡ್ರಲ್ಲ, ಅದಕ್ಕೂ ಅನ್ಯಾಯ ಮಾಡಿದೆ ಅಂತ ಸಮಾಜ ಕಲ್ಯಾಣ ಸಚಿವ ಮಾದೇವಪ್ಪನವರು ಹೇಳಿದ್ದಾರೆ.
ಸೊ ಈ ಇದ್ರಲ್ಲಿ Okay, okay. ರಾಜೀನಾಮೆ ಕೊಡೋವರೆಗೂ NDA ಮೈತ್ರಿಕೂಟ ತನ್ನ ಹೋರಾಟವನ್ನು ಮುಂದುವರಿಸುತ್ತೆ. ಓಕೆ ಇದು ನೋಡಿ, ಸಾರಿ ಸಂಸದೀಯ ವಿಭಾಗದಲ್ಲಿ ಚರ್ಚೆ ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಾವೆಲ್ಲ ತಿಳ್ಕೊಂಡಿರ್ತಕ್ಕಂಥದ್ದು. ಒಬ್ಬ ಕರ್ನಾಟಕದ ಅಪೋಸಿಷನ್ ಪಾರ್ಟಿ ಲೀಡರ್ ಹೇಳ್ತಾ ಇದ್ದಾರೆ, ಒಳಗಡೆ ಹೋಗಿ ಏನು ಚರ್ಚೆ ಮಾಡೋದು, ವಿಧಾನಸೌಧ ಆಚೆ ನಿಂತ್ಕೊಂಡು ಹೇಳ್ತಾರೆ. ಅಂದರೆ ಅವರೆಷ್ಟು ಸಮರ್ಥರಿದ್ದಾರೋ, ಅವರೆಷ್ಟು ಹೋರಾಟ ನಿಜವಾಗ್ಲೂ ಈ ಹೋರಾಟದ ಬಗ್ಗೆ ಅವ್ರಿಗೆ ಗೊತ್ತಿದ್ದೋ ನಂಗೆ ಗೊತ್ತಿಲ್ಲ. ಬಟ್ ಪಾರ್ಲಿಮೆಂಟಲ್ಲಿ ಇದು ಕರ್ನಾಟಕ ರಾಜ್ಯಕ್ಕೂ ಭಾಳ ವ್ಯತ್ಯಾಸ ಇದೆ. ಅಲ್ಲಿ ತಾವು ಅಬ್ಸರ್ವ್ ಮಾಡಿ, ಡೇ ಒನ್ನಿಂದ ಏನು ಆ ಮಕ್ಕಳ ಮೇಲೆ ನೀವು ಲಾಠಿ ಚಾರ್ಜ್ ಮಾಡಿದಿರಿ, ಸಾವಿರಾರು ಜನ ಕೈಕಾಲು ಮುರಿದಿರಿ, ಪೆಲೆಟ್ಗನ್ನು ಏನು ಯೂಸ್ ಮಾಡಿದಿರಿ, ಅದಕ್ಕೆ ಆನ್ಸರೇಬಲ್ ಆಗಿರ್ತಕ್ಕಂಥ ಹೋಮ್ ಮಿನಿಸ್ಟ್ರು ಸಭೆಗೆ ಬರಲಿ ಅಂತ ಓಲ್ ಸೆಷನ್ವರೆಗೂ ಅದನ್ನೇ ಡಿಮ್ಯಾಂಡು ಅಪೋಸಿಷನ್ ಪಾರ್ಟಿಯಾಗಿ. ಆ ಹೋಮ್ ಮಿನಿಸ್ಟ್ರು ಸಭೆಗೆ ಬರಲ್ಲ, ಪ್ರಧಾನಮಂತ್ರಿ ಕೂಡ ಸಭೆಗೆ ಬರಲೇ ಇಲ್ಲ. ವೆರಿ ಫಸ್ಟ್ ಡೇ ಇನಾಗ್ರೇಷನ್ ಆದಾಗ 10 ನಿಮಿಷ ಇದ್ರಷ್ಟೇ. ಆ ನಂತರ ಹೋದವರು ಓಲ್ ಸೆಷನ್ ಬರಲೇ ಇಲ್ಲ. 13ಕ್ಕೆ ಸೆಷನ್ ಲಾಸ್ಟ್ ಆಗುತ್ತೆ, 11ನೇ ತಾರೀಕು ಬೆಳಗ್ಗೆ ಹೇಳ್ತಾರೆ ನಾವು ಬರ್ತೀವಿ ಬನ್ನಿ ಮಾತಾಡಿ ಅಂತ. ಇದು ಚರ್ಚೆ. ಅಲ್ಲೇನು ಬಂದು ನೀವು ಕುತ್ಕೊಂಡು ಚರ್ಚೆ ಮಾಡಿ ಸಮಯ ನಮ್ಗೆ ಉತ್ತರ ಕೊಡಿ ಅನ್ನೋದು. ಇಲ್ಲಿ ಏನ್ ಗೊತ್ತಾ, ಪಾರ್ಲಿಮೆಂಟರಿ ಅಫೇರ್ಸ್ ಕಿರಣ್ ರಿಜಿಜು ವಿರೋಧ ಪಕ್ಷಗಳಿಗೆ ಚರ್ಚೆ ಎಲ್ಲಾ ವಿಷಯಗಳ ಬಗ್ಗೆ ಸಂಸದೀಯ ಮಂತ್ರಿ ಇಲ್ಲ ಹೀಗೆ ಇಲ್ಲಿ ಏನ್ ಗೊತ್ತಾ ಚರ್ಚೆ ನೋಡಿ, ಇಲ್ಲಿ ಸಭಾನಾಯಕರು ಏನ್ ಚೀಫ್ ಮಿನಿಸ್ಟರ್ ನೀವು ಯಾವ ಚರ್ಚೆ ಮಾಡಬೇಕು ನೋಟಿಸ್ ಕೊಡಿ, ಬನ್ನಿ ಚರ್ಚೆ ಮಾಡಿ ಅಂತ ಇಲ್ಲಿ ಕರೀತಾ ಇದಾರೆ. ಅವರು ಏನು ರೂಲಿಂಗ್ ಪಾರ್ಟಿ ಅವರು ಇದ್ದಾರೆ, ಆದ್ರೆ ಅಪೋಸಿಷನ್ ಪಾರ್ಟಿ ಆಚೆ ಇದ್ದಾರೆ. ಅದರ ಅರ್ಥ ಆಮೇಲೆ ಅದರ ಅರ್ಥ ಪ್ರಜಾಪ್ರಭುತ್ವದಲ್ಲಿ ಏನ್ ಸಂಸ್ಥೆಗೆ ಮನ್ನಣೆ ಕೊಡಬೇಕು ಅನ್ನೋದು ನಮ್ದು ಅರ್ಥ ಆಯ್ತು. ನಾಗೇಂದ್ರ ಸರ್ ಕ್ವಿಕ್ ಆಗಿ ಒಂದೇ ಲೈನ್. ನಾವು ಇದೇ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ 250 ಪ್ರಶ್ನೆಗಳನ್ನ ಕೇಳಿದ್ವಿ ಸದನದಲ್ಲಿ. ಅವ್ರು 4 ಬಾರಿ ಸಲಹೆ ಕೊಟ್ಟಿದ್ರು, ಯುಟಿ ಖಾದರ್ ಸ್ವೀಕಾರ ಆಗಿ 34 ಸಚಿವರಿಗೆ ಉತ್ತರ ಕೊಡಿ, ಅವರಿಗೆ ನಮಗೆ ಮುಜುಗರ ಆಗ್ತದೆ ಅಂತ. ಅವತ್ತೊಂದು ದಿವಸ 34 ಜನ ಸಚಿವರುಗಳು ಆಬ್ಸೆಂಟ್ ಆಗಿದ್ರು, ಸದನದಲ್ಲಿ ಉತ್ತರ ಕೊಡದೆ ಪಲಾಯನ ಆಗಿದ್ರು. ಇವತ್ತು ನಡೀತಾರಂತ ಎಲ್ಲ ಒಂದು ಅಂಕಿಅಂಶಗಳನ್ನ ನೋಡಕ್ ಹೋಗ್ತಿದ್ರೆ ಇವ್ರ ಹತ್ರ 34 ಇಲಾಖೆಗಳು ಯಾವುದೇ ಸಾಕ್ಷ್ಯ ಗುಡ್ಡಿಗಳು ಅಭಿವೃದ್ಧಿಗಳು ಶೂನ್ಯ ಆಗೋಗಿದೆ, ಆರ್ಥಿಕ ದಿವಾಳಿ ಆಗಿದೆ. ಉತ್ತರ ಕೊಡಕ್ಕೆ ಅಸಹಾಯಕವಾದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿ ಇವತ್ತು ನಾಗೇಂದ್ರ ಅವರ ಒಂದು ಟಾಪಿಕ್ ಇಟ್ಕೊಂಡು ಸದನ ಎಲ್ಲ ಮುಗಿದ ಮೇಲೆ ರಾಜೀನಾಮೆ ಪಡಿಬಹುದು ಅಂತ ಅನಿಸ್ತಾ ಇದೆ ನಮಗೆ. ಯಾಕಂದ್ರೆ ಸದನ ಹಾಳು ಮಾಡೋ ಉದ್ದೇಶ ಕಾಂಗ್ರೆಸ್ ಅವ್ರಿಗಿದೆ. ಯಾಕಂದ್ರೆ ಕಾಂಗ್ರೆಸ್ ಹತ್ರ ಯಾವುದೇ ಅಭಿವೃದ್ಧಿ ಸಂಕೇತ ಇಲ್ಲ. ಬಸವರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ವಿಪಕ್ಷಗಳು ಹೋರಾಟ ಮಾಡ್ತಾ ಇದೆ. ಗೊತ್ತಿಲ್ಲ, ವಿಪಕ್ಷಗಳಿಗಿಂತ ಸ್ವಪಕ್ಷದವರಿಗೂ ಕೂಡ ಬೇಕಾಗಿದೆ ಬಿ ನಾಗೇಂದ್ರ ಅವರ ರಾಜೀನಾಮೆ. ಯಾಕಂದ್ರೆ ಬಹುತೇಕ ಬಾಗಲಕೋಟೆ ಭಾಗದಲ್ಲಿ ಆಡಿರುವ ಒಂದಷ್ಟು ಆಡಿಯೋಗಳು ವೈರಲ್ ಆಯಿತು. ಬಿಕಾಸ್ ಹಗರಣದ ಆರೋಪ ಹೊತ್ತಿರುವ ಬಿ ನಾಗೇಂದ್ರ ಅವ್ರಿಗೆ ನಮ್ಮ ಪಕ್ಷ ಸಚಿವ ಸ್ಥಾನ ಕೊಟ್ಬಿಡ್ತಾ ಹೇಗೆ ಅನ್ನುವಂಥ ಪ್ರಶ್ನೆಗಳು ಕೂಡ ಸ್ವಪಕ್ಷದವರೇ ಕೇಳಿದ್ದುಂಟು. ಹಾಗಾಗಿ ಈ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆದುಕೊಳ್ಳುತ್ತಾ ಆ ಮೂಲಕ ಸದನವನ್ನ ಸರಾಗವಾಗಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗೋದಕ್ಕೊಂದು ಅವಕಾಶ ಮಾಡಿಕೊಡುತ್ತಾ ಕಾದ್ ನೋಡ್ಬೇಕು.